ಕಾರವಾರ ಜಿಲ್ಲೆ ಬನವಾಸಿಯಲ್ಲಿ ಅರಣ್ಯ ಇಲಾಖೆ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದೆ. ಇನ್ನು ಬೆಳ್ಳನೆಕೆರೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಾಗವಾನಿ ಮರ ಕದ್ದಿರುವಂತೆ ಇಬ್ಬರನ್ನ ಅಧಿಕಾರಿಗಳು ಈಗ ಬಂಧಿಸಿದ್ದಾರೆ. ಆರ್ಎಫ್ಒ ಭವ್ಯ ನಾಯ್ಕ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಸುನೀಲ ಮಲ್ಲೇಶಪ್ಪ ಕುಪ್ಪಗಡ್ಡೆ, ಸದ್ದಾಂ ಹುಸೇನ್, ಅಬ್ದುಲ್ ಜಬ್ಬಾರ್ ಶೇಖ್ ಬಂಧಿತ ಆರೋಪಿಗಳು. ಇನ್ನು ಬಂಧಿತರ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹ ಮಾಡಿರಲಾಗಿರುವಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ 10 ಸಾಗವಾನಿ ನಾಟ ವಶಕ್ಕೆ ಪಡೆಯಲಾಗಿದೆ. ಇಂದಿನಿಂದ ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ ಆರಂಭ ಆಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ನಡೆಯಲಿದ್ದು ಶ್ರೀಲಂಕಾ, ಮಹಾರಾಷ್ಟ್ರ, ಬೆಂಗಳೂರು, ಮಂಗಳೂರು ಸೇರಿದಂತೆ 50 ತಂಡಗಳು ಇದರಲ್ಲಿ ಭಾಗಿಯಾಗಲಿವೆ. ಶ್ರೀಮತಿ ಪಾರ್ವತಮ್ಮ ಶಾಮನೂರು ನೆನಪಿನಕ್ಕಾಗಿ 17ನೇ ವರ್ಷದ ಪಂದ್ಯಾವಳಿ ನಡೆಯಲಿದೆ. 750 ಆಟಗಾರರು ಟೂರ್ನಿಯಲ್ಲಿ ಭಾಗವಹಿಸಲಿದ್ದು ವಿಜೇತರಿಗೆ ಪ್ರಥಮ ಬಹುಮಾನ 5 ಲಕ್ಷ ಹಾಗೆ ದ್ವಿತೀಯ ಬಹುಮಾನ 2 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ಭರ್ಜರಿ ಪ್ರದರ್ಶನ ಹಿನ್ನೆಲೆ ಶಿವಣ್ಣ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರಕ್ಕೆ ಪತ್ನಿ ಗೀತಾ ಸಮೇತರಾಗಿ ಭೇಟಿ ನೀಡಿದರು. ಇನ್ನು ತೆರೆದ ವಾಹನದ ಮೇಲೆ ನಿಂತು ಅಭಿಮಾನಿಗಳಿಗೆ ಕೈ ಬೀಸಿದ್ದಾರೆ. ಹುಬ್ಳಿ ನಮಗೆ ಒತ್ತಡ ಯಾವಾಗ ಬರ್ತಾ ಇರ್ತೀವಿ. ಇನ್ನು ಮಹದಾಯಿ ಯೋಜನೆ ಹೋರಾಟ ವಿಚಾರವಾಗಿಯೂ ಕೂಡ ನಟ ಶಿವರಾಜ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಭಾಗದಲ್ಲೂ ಕನ್ನಡ ಚಿತ್ರರಂಗ ಒಗ್ಗಟ್ಟಾಗಿ ಹೋರಾಟವನ್ನು ನಡೆಸಲಿದೆ. ಮಹದಾಯಿ ಹೋರಾಟಕ್ಕೆ ಕನ್ನಡ ಚಿತ್ರರಂಗ ಬೆಂಬಲವನ್ನು ನೀಡುತ್ತೆ ಅಂತ ಭಾವಿಸೋದು ಬೇಡ ಅಂತ ಹೇಳಿದ್ದಾರೆ. ಇನ್ನು ನೀಡಲ್ಲ ಅಂತ ಭಾವಿಸೋದು ಬೇಡ ಅಂತ ಹೇಳಿದ್ದಾರೆ. ಮಹದಾಯಿಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟಕ್ಕೆ ಆಗಮಿಸಲಿದ್ದೇವೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಈ ಭಾಗದಲ್ಲೂ ಹೋರಾಟದಲ್ಲಿ ಭಾಗಿಯಾಗ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮಹದಾಯಿ ಯಾವ ಸಮಸ್ಯೆ ಬಂದರೂ ಒಂದು ಆಗ್ತೀವಿ, 100% ಆಗುತ್ತೆ. ಓಕೆ, ಇಲ್ಲ ಈ ಸತಿ ಆ ಕೊರಗೆ ನಾವು ಹೋಗಿಸ್ತೀವಿ, ಆಯ್ತಾ? ಇಲ್ಲ, ಎಲ್ಲದಕ್ಕೂ ಬರ್ತೀವಿ, ಖಂಡಿತ ಬರ್ತೀವಿ. ನಮ್ಮ ನೇತೃತ್ವದಲ್ಲಿ, ಕರ್ನಾಟಕದ ಎಲ್ಲರ ನೇತೃತ್ವದಲ್ಲಿ ಆಗುತ್ತೆ. ವಿಶ್ವ ಪ್ರಸಿದ್ಧ ರಂಗನಾಥ್ ಪಕ್ಷಿಧಾಮಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೋಣಿ ವಿಹಾರ ನಡೆಸುವ ಮೂಲಕ 3 ಹೊಸ ದೋಣಿಗಳಿಗೆ ಚಾಲನೆಯನ್ನ ನೀಡಿದ್ರು. ಬಳಿಕ ವಿವಿಧ ಪ್ರಭೇದಗಳ ಪಕ್ಷಿಗಳ ವೀಕ್ಷಣೆ ಮಾಡಿದ್ರು. ಇದೇ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವರು ಪ್ರಗತಿ ಪರಿಶೀಲನಾ ಸಭೆಯನ್ನ ಕೂಡ ನಡೆಸಿದ್ದಾರೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಹಿನ್ನೆಲೆ ದಕ್ಷಿಣ ಕಾಶಿ ಹಂಪಿಯಲ್ಲಿ ದೀಪೋತ್ಸವ ನಡೆಸಲಾಯಿತು. ಇನ್ನು ಶ್ರೀ ವಿರೂಪಾಕ್ಷ ದೇಗುಲದ ಆವರಣದಲ್ಲಿ ದೀಪೋತ್ಸವ ನಡೆಯಿತು. ರಂಗೋಲಿ ಹಾಕಿ ತುಪ್ಪದ ದೀಪ, ಎಣ್ಣೆ ದೀಪ ಹಚ್ಚಿ ಭಕ್ತರು ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ನಾನಾ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗನಂದೀಶ್ವರ ದೇವಾಲಯದಲ್ಲಿ ಅದ್ಧೂರಿ ಬ್ರಹ್ಮ ರಥೋತ್ಸವ ನಡೆಯಿತು. ವಿಶೇಷವಾಗಿ ಅಲಂಕರಿಸಿರುವಂತಹ 54 ಅಡಿ ಎತ್ತರದ ನೂತನ ರಥವನ್ನು ಭಕ್ತರು ಎಳೆದು ತಮ್ಮ ಹರಕೆಯನ್ನು ತೀರಿಸಿದ್ದಾರೆ. ಇನ್ನು ಬ್ರಹ್ಮ ರಥೋತ್ಸವದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಅರುಣಾಚಲೇಶ್ವರ, ಭೋಗನಂದೀಶ್ವರ ದರ್ಶನ ಪಡೆದರು. ದೇವಾಲಯದ ಆವರಣದಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚಿ ತಮ್ಮ ಕೋರಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ.
ಕೊಲೆ ಆರೋಪ ಹೊತ್ತಿರುವಂತಹ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಎಂದು ನಿರ್ಧಾರ ಆಗಲಿದೆ. ಕೊಲೆ ಕೇಸಲ್ಲಿ ತಗ್ಲಾಕೊಂಡಿರುವಂತಹ ದರ್ಶನ್ ಹಾಗೆ ಸಂಗಡಿಗರು ಬೇಲ್ಗಾಗಿ ಒದಾಡ್ತಿದ್ದಾರೆ. ಸದ್ಯ ಈಗ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇತ್ತ ಪವಿತ್ರಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಅನುಕುಮಾರ್ ಜೈಲಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ. ಜಾಮೀನಿಗಾಗಿ ಪರಿತಪಿಸ್ತಾ ಇದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ದರ್ಶನ್, ಪವಿತ್ರಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೆ ಅನುಕುಮಾರ್ ಜಾಮೀನು ಭವಿಷ್ಯ ಗೊತ್ತಾಗಲಿದೆ. ಮಣಿಪುರದಲ್ಲಿ ಹಿಂಸಾಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಬುಡಕಟ್ಟು ಸಮುದಾಯದ 6 ಮಂದಿಯನ್ನ ಅಪಹರಿಸಿ ಹತ್ಯೆ ಮಾಡಲಾಗಿತ್ತು. ಮೃತದೇಹಗಳು ಪತ್ತೆಯಾದ ನಂತರ ಪರಿಸ್ಥಿತಿ ಇನ್ನೂ ಉದ್ವಿಗ್ನಗೊಂಡಿದೆ. ಮಣಿಪುರದ ಇಂಫಾಲ್ನಲ್ಲಿ ಜನ ದಿನಂಪ್ರತಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಹಿಂಸಾಚಾರವನ್ನು ವಿರೋಧಿಸಿ ಮೇಣದಬತ್ತಿಯಲ್ಲಿ ಸೇವ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ಸ್ ಅಂತ ಪೋಸ್ಟರ್ ಅನ್ನ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು. ಶುರುವಾಗಿದೆ. ಬಿಜೆಪಿ ಶಾಸಕ ವಿಶ್ವರಾಜ್ ಸಿಂಗ್ ಮೇವಾರ್ ಪಟ್ಟಾಭಿಷೇಕದ ಬೆನ್ನಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ಅರಮನೆ ದ್ವಾರಗಳಲ್ಲಿ ಶಾಸಕರ ಬೆಂಬಲಿಗರು ಕಲ್ಲು ತೂರಾಟ ನಡೆಸಿದ್ದಾರೆ. ಅರಮನೆ ಗೇಟ್ಗೆ ನುಗ್ಗಲು ಯತ್ನಿಸಿದ್ರು. ಇದಕ್ಕೆ ಪ್ರತಿಯಾಗಿ ಅರಮನೆಯೊಳಗಿಂದಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಈ ಘಟನೆಯಲ್ಲಿ 3 ಗಾಯಗೊಂಡಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ತಮಿಳುನಾಡಿನ ತೂತುಕುಡಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಫ್ಲೆಮಿಂಗೋ ಪಕ್ಷಿಗಳು ವಲಸೆ ಬಂದಿವೆ. ಚಳಿಗಾಲದಿಂದ ತಪ್ಪಿಸಿಕೊಳ್ಳಲು ಹಾಗೆ ಆಹಾರ ಅರಸಿ ತಮಿಳುನಾಡಿಗೆ ವಲಸೆ ಬಂದಿವೆ. ಇವು ಅತಿ ಹೆಚ್ಚಾಗಿ ದಕ್ಷಿಣ ಪೇರು, ಉತ್ತರ ಮಧ್ಯ, ಚಿಲಿ ಹಾಗೆ ಪಶ್ಚಿಮ ಬೊಲಿವಿಯಾ ಮತ್ತು ಅರ್ಜೆಂಟೀನಾದಲ್ಲಿ ಕಂಡುಬರುತ್ತವೆ. ನವದೆಹಲಿಯ ಭಾರತ್ ಮಂಟಪ್ನಲ್ಲಿ 43ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇದೇ ವೇಳೆ ಒಡಿಶಾ ರಾಜ್ಯ ದಿನವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೇಳದಲ್ಲಿ ಒಡಿಶಾ ಮೂಲದ ಕರಕುಶಲ ವಸ್ತುಗಳು ಮತ್ತೆ ಕೈಮಗ್ಗ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದವು. ಚಂದದ ಕರಕುಶಲ ವಸ್ತುಗಳು ಒಡಿಶಾದ ಸಂಸ್ಕೃತಿ ಎಲ್ಲರ ಕಣ್ಮನವನ್ನು ಸೆಳೆದವು. 250 ಕೋಟಿ ವೆಚ್ಚದ ವೈಷ್ಣೋದೇವಿ ರೋಪ್ವೇ ಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ದೇಗುಲಕ್ಕೆ ತೆರಳುವಂತಹ ಪಾದಯಾತ್ರೆ ಮಾರ್ಗದಲ್ಲಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಓರ್ವ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ರು. ಈ ವೇಳೆ ಪೊಲೀಸರೊಂದಿಗೆ ಘರ್ಷಣೆ ವಾಗ್ಯುದ್ಧ ಕೂಡ ನಡೆಯಿತು. ಸ್ಥಳಕ್ಕೆ ಡಿಸಿ ವಿಶೇಷ್ ಮಹಾಜನ್ ಭೇಟಿ ಕೊಟ್ಟು ವಾತಾವರಣವನ್ನು ತಿಳಿಗೊಳಿಸಿದ್ದಾರೆ. मजदूर साथी जोरदार ताड़ियों से डिप्टी कमिश्नर ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ